ಹರಿ ಓಂ ನಮಸ್ಕಾರ ವೀಕ್ಷಕರೇ, ಜ್ಯೋತಿ ಬಳಿಗಾರ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇದನ್ನು ನೋಡ್ರಿ, ನವರಾತ್ರಿಯಲ್ಲಿ ಹಚ್ಚುವಂತಹ ಅಖಂಡ ದೀಪಾರಾಧನೆ ಯಾವ ಥರ ಹಚ್ಚಬೇಕು ಮತ್ತು ನಿಯಮಗಳೇನು ಅನ್ನೋದನ್ನು ನೋಡ್ತಾ ಹೋಗೋಣ. ಈ ವಿಡಿಯೋದಲ್ಲಿ ಹಚ್ಚೋ ರೀತಿ ಮತ್ತು ಕೆಲವೊಂದು ಪದ್ಧತಿಗಳನ್ನು ಯಾವ ಥರ ನಾವು ಫಾಲೋ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿ. ಈ ಅಖಂಡ ದೀಪಕ್ಕೆ ಮಣ್ಣಿನ ದೀಪ ಆದರೂ ಬಳಕೆ ಮಾಡ್ಬೋದು, ಬೆಳ್ಳಿ ಅಥವಾ ಹಿತ್ತಾಳೆ ದೀಪವನ್ನಾದರೂ ಬಳಕೆ ಮಾಡ್ಬೋದು. ಮತ್ತು ಇಡೋದಕ್ಕೆ ತಟ್ಟೆ, ಆನಂತರ ಅದಕ್ಕೆ ಹಾಕುವಂಥ ಬತ್ತಿ ನೋಡ್ರಿ, ಬತ್ತಿ ಚೆನ್ನಾಗಿರೋದು ತೊಗೊಳ್ರಿ. ಈಗ ಅಂಗಡೀಲಿ ಕೂಡ ಹೊಸದು ಈ ಅಖಂಡ ದೀಪಕ್ಕಂತಲೇ ಸಿಗುತ್ತೆ. ನಿಮ್ಮ ಮನೆಯೊಳಗೆ 2 ದೀಪ ಹಚ್ಚೋದಿತ್ತಂದ್ರೆ 2 ದೀಪ, ಒಂದು ತುಪ್ಪ ಒಂದು ಎಣ್ಣೆದು. ಒಂದು ದೀಪ ಹಚ್ಚೋದಿತ್ತಂದ್ರೆ ಒಂದು ತೊಗೊಳ್ರಿ. ನಾನೀಗ ಒಂದು ದೀಪವನ್ನು ತೋರಿಸ್ತಾ ಇದ್ದೀನಿ ನೋಡ್ರಿ. ಮತ್ತು ಒಂದು ಬಟ್ಲಲ್ಲಿ ಅರಶಿನ, ಸ್ವಲ್ಪ ಗಂಧವನ್ನು ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಗೆಜ್ಜೆ ವಸ್ತ್ರ, ಪೂಜೆಗೆ ಏನೇನು ಸಾಮಾನು ಬೇಕು ಅದೆಲ್ಲ. ಈ ಥರ ಮೊದಲು ಮಣ್ಣಿಂದಾದರೆ ನೀವು ಹೊಸದನ್ನಾದರೂ ತೊಗೋಬೋದು, ಮಣ್ಣಿಂದಾದರೆ ಸ್ವಲ್ಪ ಹುಷಾರಾಗಿ ಹ್ಯಾಂಡಲ್ ಮಾಡಬೇಕು. ಹಿತ್ತಾಳೆ ಅಥವಾ ಬೆಳ್ಳಿದಾತಪ್ಪ ಅಂತಂದ್ರೆ ಅದನ್ನಾದರೂ ಯೂಸ್ ಮಾಡ್ಬೋದು. 2 ಬಳಂಗಿದ್ರೆ ಒಂದು ತುಪ್ಪ, ದೇವರ ಬಲಭಾಗದಲ್ಲಿ ತುಪ್ಪವನ್ನು ಹಚ್ಚಿಡಬೇಕು, ಎಡಭಾಗದಲ್ಲಿ ಎಣ್ಣೆದು. ನಾನೀಗ ತೋರಿಸ್ತಾ ಇರೋದು ಒಂದು ದೀಪ, ಹೋದ ವರ್ಷ ಯೂಸ್ ಮಾಡಿರುವಂಥದ್ದು ನೋಡಿರಿ. ಈ ಥರ ನೀವು ಬೇಕಂದರೆ ಹೊಸದು ವರ್ಷ ನಿಮ್ಮ ಪದ್ಧತಿ ಆ ಥರ ಮಾಡ್ಕೋಬೋದು. ಅಂದರೆ ಮಣ್ಣಿಂದ ಏನಕ್ಕೆ ಇಡೋಕ್ಕೆ ಕಷ್ಟ ಅಂದರೆ ಸ್ವಲ್ಪ ಏನೂ ಹೆಚ್ಚು ಕಮ್ಮಿ ಆಗಬಾರ್ದು, ಭಯ ಆಗುತ್ತಲ್ಲ, ಹಾಗಾಗಿ ನೋಡಿರಿ. ಈ ಕೆಳಭಾಗದಲ್ಲಿ ಕೂಡ ಹಚ್ಕೋಬೇಕು ಈ ಥರ ಅರಶಿನವನ್ನು. ಆ ನಂತರ ಕುಂಕುಮ ಎಲ್ಲ ಹಚ್ಚಿ ಇಡಬೇಕು ನೋಡಿರಿ. ಇದು ವಿಶೇಷ ಆಚರಣೆ ಅಂತಲೇ ಹೇಳ್ಬೋದು. ಹಿತ್ತಾಳೆ ಹಚ್ಚೋದ್ರೂ ಕೂಡ ಶ್ರೇಷ್ಠ ಅಂತಲೇ ಮಾಡ್ತಾರೆ ನೋಡಿರಿ. ಅದಕ್ಕೂ ಇದೇ ಥರನ ಹಚ್ಕೋಬೇಕು. ಕ್ಯಾವಿ ಸುಣ್ಣನ ಹಚ್ತಾರೆ, ಆ ಥರನಾದ್ರೂ ಹಚ್ಚಿರಿ ಅಥವಾ ಈ ಥರನಾದ್ರೂ ಹಚ್ಬೋದು. ಆಮೇಲೆ ಈ ದೀಪ ಹಚ್ಚಿದ ಮೇಲೆ ಯಾವುದೇ ಕಾರಣಕ್ಕೂ ಇದು ನಂದಬಾರ್ದು. 9 ದಿವಸ ಇದ್ದರೆ ಮನೆಯಲ್ಲಿ 9 ದಿವಸ ಹಚ್ಚುವಂಥದ್ದು. ಕೆಲವರು 7 ದಿನ ಹಚ್ತಾರೆ, ಇನ್ನು ಕೆಲವರು 5 ದಿವಸ, ಮತ್ತು ಕೆಲವರು ಕೊನೆಯ 3 ದಿವಸ ಹಚ್ತಾರೆ. 3 ದಿವಸ 5 ದಿವಸ ಹಚ್ಚೋರು ಕೊನೆಗೆ 3 ದಿವಸ 5 ದಿವಸ ಹಚ್ಚಬೇಕಾಗತ್ತೆ. 9 ದಿವಸ ಅಂದರೆ ನಾಳೆನೇ ಪ್ರಾರಂಭ ಮಾಡಬೇಕು, ಇವತ್ತು ಅಮಾವಾಸ್ಯೆ ಅಲ್ವಾ. ಹೀಗಾಗಿ ನೋಡಿರಿ, ಒಂದು ದೇವ್ರ ಮನೆಯಲ್ಲಿ ಒಂದು ಮನೆ ಮೇಲೆ ಇಡಬೇಕು ಈ ದೀಪವನ್ನು. ಈ ಥರ ಅರಶಿನ ಕುಂಕುಮ ಹಿಂದೆ ಮುಂದೆ ಎಲ್ಲ ಕಡೆಯೂ ಅರಶಿನ ಕುಂಕುಮ ಎಲ್ಲ ಹಚ್ಕೋಬೇಕು ದೀಪಕ್ಕೆ. ದೈವಿ ಸ್ವರೂಪ ದೀಪ, ಹಾಗಾಗಿ ನೋಡಿರಿ. ಕೆಲವೊಂದು ನಿಯಮಗಳಿರ್ತಾವೆ, ಅದನ್ನು ನಾವು ಫಾಲೋ ಮಾಡ್ಬೇಕು ನೋಡಿರಿ. ತುಪ್ಪ ಹಾಕಿ ಹಚ್ಚಿದ್ರೇ ಒಳ್ಳೆಯದು. ಈ ಸೀಸನಿಗೆ ಸ್ವಲ್ಪ ಏನಂದ್ರೆ ಆ ತುಪ್ಪ ಎಲ್ಲ ಅದು ಗಟ್ಟಿಯಾಗುತ್ತಲ್ಲ, ಹಾಗಾಗಿ ತುಪ್ಪಕ್ಕೆ ನೋಡಿರಿ ಅಭಿಮಾನಿ ದೇವತೆ ಅಂತಂದ್ರೆ ಲಕ್ಷ್ಮಿ ಇರ್ತಾಳೆ. ತುಪ್ಪದೊಳಗೆ ಲಕ್ಷ್ಮೀ ಸಂಹಿತೆ ಇರ್ತಾಳೆ, ಹೀಗಾಗಿ ತುಪ್ಪನ ಬಳಸ್ತಾರೆ ಕೆಲವರು. ಮತ್ತು 3 ಥರ 2 ಥರ ಅಂತ ನಾನೇನು ತೋರಿಸೋದಿಲ್ಲ. ನಾರ್ಮಲಾಗಿ ದೀಪಕ್ಕೆ ಬಳಸುವಂಥ ಎಳ್ಳೆಣ್ಣೆಯನ್ನು ಹಾಕ್ತಾಯಿದ್ದೀನಿ. ಬಲಭಾಗದಲ್ಲಿ ಇಡಬೇಕು ಒಂದು ವೇಳೆ ನೀವು ತುಪ್ಪದ್ದು ಯೂಸ್ ಮಾಡಿದರೆ. ಇಲ್ಲಾಂದರೆ ಇದರಲ್ಲೇ ತುಪ್ಪದ್ದು ಹಾಕ್ತಾರೆ ಕೆಲವರು. ಬಿಟ್ಟರೆ ನೀವು ಯಾವ್ದು ಯೂಸ್ ಮಾಡ್ಬೋದು ಅಂದರೆ ಕೊಬ್ಬರಿ ಎಣ್ಣೆಯನ್ನು ಯೂಸ್ ಮಾಡ್ಬೋದು. ಈ ಎಣ್ಣೆ ಬದಲಾಗಿ ಕೊಬ್ಬರಿ ಎಣ್ಣೆ. ಇದನ್ನ ಸ್ವಲ್ಪ ಆರಕ್ಕಿಡೋಣಂತೆ. ಈಗ ಇದೆಲ್ಲ ಆರಲಿ, ಆರಿದ ಮೇಲೆ ಹೆಂಗೆ ಹಚ್ಚೋದಂತ ತೋರಿಸ್ತೀನಿ. ಮತ್ತು ನೋಡಿರಿ, ಒಂದು ತಟ್ಟೆಲಿ ಅಕ್ಕಿ ಹಾಕ್ಕೊಂಡು ಅದ್ರ ಮೇಲೆ ನಾವು ಇದನ್ನು ಇಡಬೇಕಾಗತ್ತೆ. ನೆಲದ ಮೇಲೆಲ್ಲ ಇಡಬಾರ್ದು, ಒಂದು ಮಣೆ ಮೇಲೆ ಇಡಬೇಕು. ದೇವ್ರ ಮನೇಲಿ ಇಟ್ಟರು ಕೂಡ ಅಷ್ಟೇ. ಒಂದು ಪ್ಲೇಟಲ್ಲಿ ಅಕ್ಕಿ ಹಾಕಿ ಅದರ ಮೇಲೆ ನಿಮ್ದು ಅಕ್ಕಿ ಇದ್ದರೆ ಅಕ್ಕಿ, ಗೋಧಿ ಇದ್ದರೆ ಗೋಧಿ, ನವಧಾನ್ಯಗಳಲ್ಲಿ ಯಾವುದಾದ್ರೂ ನೀವು ಯೂಸ್ ಮಾಡ್ಬೋದು. ಇದೊಂದು ವಿಶೇಷ ನೋಡಿರಿ, ನವರಾತ್ರಿಯಲ್ಲಿ ಅಖಂಡ ದೀಪಾರಾಧನೆ ಮಾಡುವಂಥದ್ದು. ಏನೇ ಕಷ್ಟ, ಏನೇ ಕೋರಿಕೆ ಇದ್ದರೂ ನಮಗೆ ಅದು ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು. ಮೊದಲೇ ಇದನ್ನು ಏನಪ್ಪ ಅಂತಂದ್ರೆ ನೀರಲ್ಲಿ ನೆನೆಸಿಡ್ಬೇಕು. ನೀವು ಮಣ್ಣಿಂದ ಏನಾದರೂ ಯೂಸ್ ಮಾಡೋಂಗಿತ್ತಂದ್ರೆ ದೀಪವನ್ನು ಆರಿದ ಮೇಲೆ ಯೂಸ್ ಮಾಡಬೇಕು, ಇಲ್ಲಾಂದರೆ ಅದು ಜಾಸ್ತಿ ನೀರು ಕುಡ್ಕೊಳ್ಳುತ್ತೆ. ಈಗ ನೋಡಿರಿ, ಅಕ್ಕಿ ಹಾಕ್ಕೊಂಡಿದ್ದೀನಿ ನಾನು. ಇದ್ರ ಮೇಲೆ ರಂಗೋಲಿ ಹಾಕ್ಕೋಬೇಕು ಅರಶಿನ ಕುಂಕುಮದಿಂದ. ಅರಶಿನದಲ್ಲಿ ತೋರಿಸ್ತಿದ್ದೀನಿ ನೋಡಿರಿ. ಸರಿ, ಮಂಡಲವನ್ನಾದರೂ ಹಾಕ್ಕೊಳ್ರಿ, ಇಲ್ಲಾಂದರೆ ಶ್ರೀಕಾರ ಸ್ವಸ್ತಿಕವನ್ನಾದರೂ ಹಾಕ್ಕೊಳ್ರಿ, ನಡೀತತಿ. ಅಕ್ಕಿಯಲ್ಲಿ ತುಪ್ಪ ಆದ್ರೂ ಶ್ರೇಷ್ಠ ದೀಪ, ಮತ್ತು ಎಳ್ಳೆಣ್ಣೆ ಆದರೂ ಶ್ರೇಷ್ಠ. ನಿಧಾನವಾಗಿ ಉರಿಬೇಕು ದೀಪ. ಏನಿದ್ರೂ ದುರ್ಗಾಮಾತೆ ಸನ್ನಿಧಾನ ಇರುತ್ತೆ ಇದರೊಳಗೆ, ಹೀಗಾಗಿ ಹುಷಾರಾಗಿ ದೀಪವನ್ನು ಇದು ಮಾಡಬೇಕು ನೋಡಿರಿ. ಮನೆ ಮೇಲೆ ರಂಗೋಲಿ ಹಾಕ್ತಿದ್ದೀನಿ. ನೀವು ಎಲ್ಲಿ ದೀಪ ಇಡ್ತೀರೋ ಆ ಕಡೆ ಏನಪ್ಪ ಅಂತಂದ್ರೆ ರಂಗೋಲಿಯನ್ನು ಹಾಕ್ಕೋಬೇಕು. ಅಷ್ಟದಳ ಪದ್ಮ ಹಾಕ್ತಾಯಿದ್ದೀನಿ ನಾನು. ನೀವು ಇಲ್ಲ ಅಂದರೆ ಕುಬೇರ ರಂಗೋಲಿ ಹಾಕ್ಕೋಬೋದು, ಮತ್ತು ಯಾವುದಾದ್ರೂ ಹಾಕ್ಕೋಬೋದು ರಂಗೋಲಿ, ನಿಮ್ಗೆ ಯಾವುದು ಅನುಕೂಲನೋ ಆ ಥರ. ಇಲ್ಲ ಶ್ರೀಚಕ್ರನಾದರೂ ಹಾಕ್ಕೋಬೋದು, ಪದ್ಮದಳ ಹಾಕ್ಕೋಬೋದು, ಯಾವುದಾದ್ರೂ ಒಂದು ಹಾಕ್ರಿ. ಅದ್ರ ಮೇಲೆ ತಟ್ಟೆ ಇಟ್ಬಿಟ್ಟು ಅದ್ರ ಮೇಲೆ ಹಚ್ಚುವಂಥದ್ದು. ಮತ್ತು ಇನ್ನೊಂದು ನಿಯಮ ಏನಪ್ಪ ಅಂದ್ರೆ, ಈ ದೀಪವನ್ನು ಮನೇಲಿ ಹಾಕಿದ್ಮೇಲೆ ಮನೆ ಬಾಗಿಲು ಹಾಕ್ಕೊಂಡು ಎಲ್ಲರೂ ಮನೆಯಿಂದ ಹೊರಗೆ ಹೋಗೋಂಗಿಲ್ಲ, ಯಾರು ಇರಲೇಬೇಕು ಮನೆಯಲ್ಲಿ. ಮತ್ತು ಏನಂದರೆ ಮಡಿ ಉಡಿಯಿಂದ ಮಾಡಬೇಕು, ಅಂದ್ರೆ ಒಳ್ಳೇದು ನೋಡಿರಿ.
ಏನೇ ಇದ್ರೂ ಕಷ್ಟಗಳನ್ನು ದುರ್ಗಾ ಮಾತೆ ಕರಗಿಸ್ತಾಳೆ ಅಂತಲೇ ಹೇಳ್ಬೋದು. ಈ ಥರ ರಂಗೋಲಿ ನಿಮ್ಗೆ ಯಾವ್ದು ಬರುತ್ತೋ ಅದನ್ನು ಹಾಕ್ರಿ, ರಂಗೋಲಿ ಇದೆ ಅದ ಅಂತೇನಿಲ್ಲ. ಮತ್ತು ನಾನು ಶಂಖಚಕ್ರ ಶ್ರೀಕಾರ ಸ್ವಸ್ತಿಕವನ್ನು ಹಾಕ್ತೀನಿ ನೋಡಿರಿ ಸೈಡಿಗೆ. ಸಾಕ್ಷಾತ್ ದುರ್ಗಾದೇವಿ ಸನ್ನಿಧಾನ ನಾವು ಅಂದರೆ ದುರ್ಗಾದೇವಿ ಆಹ್ವಾನ ಮಾಡಿಕೊಂಡು ದೀಪ ಹಚ್ಚಿ ಕಲಶ ಇಡೋರು, ಕಲಶ ಅದರದ್ದು ವಿಡಿಯೋ ಇದೆ ನೋಡಿರಿ, ಚೆಕ್ ಮಾಡಿರಿ. ಲಿಂಕ್ ಹಾಕಿದ್ದೀನಿ ವಿಡಿಯೋದಲ್ಲಿ, ಇದರಲ್ಲಿ ಕೂಡ ಹಾಕಿರ್ತೀನಿ ಯಾವ ಥರ ಅಂತ ಮಾಡಿಕೊಳ್ರಿ. ಮತ್ತು ಈ ಒಂದು 9 ದಿವಸ ನೋಡಿರಿ, ಯಾರು ದೀಪ ಹಾಕ್ತಿರೋ ಅವರು ಮನೆಯಲ್ಲಿ ಮಾಂಸಾಹಾರ ನಿಷಿದ್ಧ ಇರುತ್ತೆ. ಮತ್ತು ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಬ್ರಹ್ಮಚರ್ಯ ಕೂಡ ಪಾಲನೆ ಮಾಡಲೇಬೇಕು. ಯಾರು ನೀವು ಹಾಕ್ತೀರ ಅವರು ತಟ್ಟೆಯಲ್ಲಿ ನೋಡಿರಿ ಈ ಥರ ಅಕ್ಕಿ ಹಾಕಿ ಆದಮೇಲೆ ರಂಗೋಲಿ ಎಲ್ಲ ಹಾಕ್ಕೊಂಡ್ಮೇಲೆ ಅದನ್ನು ಈ ರಂಗೋಲಿ ಮಧ್ಯದಲ್ಲಿ ಇಟ್ಟು ದೀಪವನ್ನು ಹಚ್ಚಬೇಕು. ಮತ್ತು ಆನಂತರ ಹೂವು ಎಲ್ಲ ಗೆಜ್ಜೆ ವಸ್ತ್ರ ಎಲ್ಲ ಏರಿಸ್ಕೊಳ್ಳೋದು ನೋಡಿರಿ. ನಿಮ್ಮ ಪದ್ಧತಿ ಯಾವ ಥರ ಇರುತ್ತೆ ಆ ಥರ. 9 ದಿನ ಇದ್ದರೆ 9 ದಿನ, 5 ದಿನ ಇದ್ದರೆ 5 ದಿವಸ, 3 ದಿನ ಇದ್ದರೆ 3 ದಿವಸ. ದೀಪ ಹಚ್ಚಿ ಬತ್ತಿ ಸರಿ ಮಾಡುವಾಗ ಆರದೇ ಇರೋ ಥರ ನೋಡ್ಕೋಬೇಕು. ಇನ್ನೊಂದು ಹಚ್ಚಿಟ್ಕೊಂಡು ನೀವು ಅದನ್ನು ಸರಿ ಮಾಡಿರಿ ಬತ್ತಿನ. ಹಾಗೆ ಆರಬಾರ್ದು, ದೀಪ ನಂದಬಾರ್ದು. ಎಣ್ಣೆ ನೀವು ಕೊಬ್ಬರಿ ಎಣ್ಣೆ ಬಳಸೋದಾದ್ರೂ ಒಳ್ಳೆಯದು. ಕೊಬ್ಬರಿ ಎಣ್ಣೆ ಬಳಸಿದ್ರೆ ನೋಡಿರಿ ಏನಾದರೂ ಜೀವನದೊಳಗೆ ಪ್ರಗತಿಯನ್ನು ಸಾಧಿಸಲು ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಮತ್ತು ಎಳ್ಳೆಣ್ಣೆಯನ್ನು ಬಳಸೋದು ಏನಪ್ಪ ಅಂದ್ರೆ ನಮ್ಮ ಎಲ್ಲ ಕಷ್ಟಗಳನ್ನು ಕಳೀತಾಳೆ ದೇವಿ ಅಂತ. ಹಾಗಾಗಿ ಏನು ಮಾಡ್ತಾರೆ ಅಂದ್ರೆ ಊರ ಕಡೆ ಒಂದು ತುಪ್ಪದ್ದು, ಒಂದು ಎಣ್ಣೆದು, ಇಲ್ಲ ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕ್ತಾರೆ, ಇಲ್ಲಾಂದರೆ ಎಳ್ಳೆಣ್ಣೆ ಹಾಕ್ತಾರೆ. ಈಗ ಇದ್ರ ಮೇಲೆ ತಟ್ಟೆ ಇಟ್ಟಿದ್ವಿ. ಈಗ ರಂಗೋಲಿಯನ್ನು ಹಾಕ್ಕೊಳ್ಳೋದು ನೋಡಿರಿ. ನಾನು ಶ್ರೀಮಂತ ಹಾಕ್ತಿದ್ದೀನಿ, ದೇವಿಯ ಬೀಜ ಮಂತ್ರ ಶ್ರೀಮಂತ ಹಾಕಿ ಮತ್ತು ಸ್ವಸ್ತಿಕ ಅರಿಶಿನ ಕುಂಕುಮದಿಂದ ಹಾಕ್ಕೊಳ್ರಿ, ನಡೀತೈತಿ. ಅದ್ರ ಮೇಲೆ ದೀಪವನ್ನು ಇಡುವಂಥದ್ದು. ಆಮೇಲೆ ಇದನ್ನು ಹೂಗಳಿಂದ ಮತ್ತು ಅಲಂಕಾರ ಮಾಡಿದರೆ ಸಾಕು. ಭಾಳ ಹುಷಾರಾಗಿ ನೋಡ್ಕೋಬೇಕು. ಮತ್ತು ಇದರಿಂದ ಏನಪ್ಪ ಅಂದ್ರೆ ಅತ್ಯಂತ ವಿಶೇಷ ಫಲ. ಯಾರು ಇದನ್ನು ಮಾಡ್ತೀರಾ ಏನೋ ವಿಶೇಷ ಫಲ ಅಂತಲೇ ಹೇಳ್ಬೋದು ನೋಡಿರಿ. ಸ್ವಸ್ತಿಕವನ್ನು ಹಾಕ್ಕೊಂಡಿದ್ದೀನಿ, ನೀಟಾಗಿ ಹಾಕ್ಕೊಳ್ಳೋದು. ಅಖಂಡ ಜ್ಯೋತಿಯನ್ನು ಬೆಳಗೋದು ನೋಡಿರಿ, ಅಷ್ಟು ಸುಲಭ ಕೆಲಸ ಅಲ್ಲ ಅಂತಲೇ ಹೇಳ್ಬೋದು. ಕೆಲವೊಂದು ಕಠಿಣ ನಿಯಮಗಳನ್ನು ನೀವೆಲ್ಲ ಅನುಸರಿಸಿದ್ರೇ ಮುಖ್ಯ ನೋಡಿರಿ. ಇಲ್ಲ ಅಂತಪ್ಪ ಅಂದರೆ ನಮಗೆ ಫಲ ಆದಷ್ಟು ಕಡಿಮೆ ಸಿಗುತ್ತೆ. ಒಳ್ಳೆ ರೀತಿಯಿಂದ ಫಾಲೋಅಪ್ ಮಾಡಿದ್ರೆ ಒಳ್ಳೆಯ ಫಲಗಳು ಇರ್ತಾವೆ ನೋಡಿರಿ. ಮತ್ತು 9 ದಿನಗಳ ಕಾಲ ನಿರಂತರವಾಗಿ ಉರಿಬೇಕಂತ ನಿಯಮ ಐತಿ. ಅವರವರ ಮನೆಯಲ್ಲಿ ಯಾವ ಥರ ಇರುತ್ತೆ ಆ ಥರ. ಬತ್ತಿ ನೋಡಿರಿ, ನೀವು ಎರಡಾದರೂ ಜೋಡು ಬತ್ತಿಯನ್ನು ಹಾಕ್ಕೋಬೋದು, ಇಲ್ಲ ಅಂದ್ರೆ 5 ಎಳೆನಾದರೂ ಹಾಕ್ಕೋಬೋದು. 2 ತೊಗೊಂಡಿದ್ದೆ ನಾನು ಜೋಡಿ ಬತ್ತಿ ಅಂತ, ಇಲ್ಲಾಂದರೆ 5 ತೊಗೋಬೋದು. ಈಗ ಅಂಗಡೀಲಿ ಅಖಂಡ ದೀಪಕ್ಕಂತಲೇ ದೊಡ್ಡದು ಸಿಗುತ್ತೆ, ನೀವು ಅದನ್ನಾರ ಮಾಡ್ಕೋಬೋದು. ಅಥವಾ ಬತ್ತಿ ಲಡಿಯಿಂದ ನಾನು ತೋರಿಸ್ತಿದ್ದೀನಿ, ಇಲ್ಲಾಂದ್ರೆ ಮನೆಯಲ್ಲಿ ರೆಡಿ ಮಾಡಾದರೂ ಮಾಡ್ಬೋದು. ಈ ಒಂದು 9 ದಿನ ನಿರಂತರವಾಗಿ ಉರಿಯುವಂಥದ್ದು ಮತ್ತು ಅದನ್ನು ನೋಡ್ಕೊಳ್ಳುವಂಥದ್ದು ನೋಡಿರಿ. ಈ ಬೆಳಗೋದು ಅಖಂಡ ಜ್ಯೋತಿಯನ್ನು ಬೆಳಗೋದಪ್ಪ ಅಂದರೆ ದುರ್ಗೆ ಆರಾಧನೆಗೆ ತನ್ನನ್ನು ತಾನೇನಂದರೆ ಸಂಪೂರ್ಣವಾಗಿ ಅರ್ಪಿಸಿಕೊಳ್ಳೋದಂತನ ಅರ್ಥ. ಹಾಗಾಗಿ ಅಖಂಡ ಜ್ಯೋತಿಯನ್ನು ಬೆಳಗೋದ್ರಿಂದ ಭಾಳ ಪ್ರಯೋಜನ ಅದಾವ. ಮತ್ತು ಇದು ನಿಯಮನೂ ಕೂಡ ಹಾಗೆ ಐತಿ. ಈ ಥರ ನೀವು ಉದ್ದ ತೊಗೋಬೇಕು, ಇನ್ನೂ ಸ್ವಲ್ಪ ಉದ್ದ ತೊಗೊಂಡ್ರೆ ಸಾಕು, 9 ದಿವಸ ಬರುತ್ತೆ. ಎಷ್ಟು ಅಂದರೆ ಸ್ವಲ್ಪ ಆದಷ್ಟು ಎಣ್ಣೆ ಒಂದು 1/4 kg ಎಣ್ಣೆ ಇಡೋಷ್ಟು ದೀಪ ಆದರೆ ಒಳ್ಳೆಯದು. ಈಗ ಸ್ವಲ್ಪ ಆರಿದೆ ನೋಡಿರಿ. ಈಗ ಎಣ್ಣೆ ಹಾಕಿ, ನಾನು ಎಳ್ಳೆಣ್ಣೆ, ನಾರ್ಮಲ್ ಎಳ್ಳೆಣ್ಣೆಯನ್ನು ಹಾಕಿ ತೋರಿಸ್ತಾ ಇದ್ದೀನಿ. ನೀವು ಬೇಕಿದ್ದರೆ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ಕೋಬೋದು. 2 ಇದ್ದವರು 1 ತುಪ್ಪ 1 ಎಣ್ಣೆ. ದೊಡ್ಡದ್ರೊಳಗನ ತೊಗೊಂಡ್ರೆ ಒಳ್ಳೆಯದು. ಅದು 9 ದಿನ ನಂದಿಸದೆ ಉರಿಬೇಕಲ್ಲ, ಹಾಗಾಗಿ ಬತ್ತಿನೂ ಕೂಡ ಅಷ್ಟೇ ಸ್ವಲ್ಪ ದೊಡ್ಡ ತೊಗೊಂಡು ನಿಧಾನಕ್ಕೆ ಅದನ್ನು ಹೂವೆಲ್ಲ ಬಂದಿರುತ್ತೆ ನೋಡಿರಿ ಹಚ್ಚಿದ ಮೇಲೆ. ಎಣ್ಣೆಲಿ ತೋರಿಸುವಂಥದ್ದು ನೋಡಿರಿ, ಈ ಥರ ಎಲ್ಲ ನಿಧಾನಕ್ಕೆ ಹಾಕ್ಕೊಂಡು ತೋರಿಸ್ಕೊಂಡು ಹೋಗ್ಬೇಕು. ಅದು ಗುಂಪಿ ಥರ ಆಗಬಾರ್ದು, ಯಾಕಂದರೆ ಮುಂದೆ ಅದು ಹುರ್ಕೊಂಡು ಹೋಗೋಕ್ಕೆ ಸರಿ ಇರಲ್ಲ, ಬೆಳಗಬೇಕಲ್ಲ ದೀಪ. ಮತ್ತು ಕೆಲವು ಕಡೆ ಸಾಸಿವೆ ಎಣ್ಣೆಯನ್ನು ಕೂಡ ಬಳಸುವಂಥದ್ದು ಐತಿ. ಅವರವರ ಅನುಕೂಲ ಕೊಟ್ಟಿದ್ದು ನೋಡಿರಿ. ಈ ಥರ ಇದನ್ನು ದೀಪ ಒಂದು ಸ್ವಲ್ಪ ಉದ್ದಕ್ಕನ್ನು ಆದಷ್ಟು ಒಳಗೆ ಹಿಂಗೆ ಕೈಯಿಂದ ಇದು ಮಾಡಿಕೊಂಡು ಬಿಡ್ಬೇಕು. ಮೊದಲು ನೆನೆಸ್ಕೋಬೇಕು, ನಿಧಾನಕ್ಕೆ ನೆನೆಸ್ಕೊಂಡು ಈ ಥರ ಬಿಡ್ಬೇಕು ನೋಡಿರಿ. ಆಮೇಲೆ ಊದುಬತ್ತಿಯಿಂದ ಅಥವಾ ಏಕಾರತಿಯಿಂದ ದೀಪವನ್ನು ಬೆಳಗಬೇಕು. ಮತ್ತು ದೀಪ ಬತ್ತಿ ನೋಡಿರಿ ಕಾಟನ್ನ ಇರಲಿ, ಆದಷ್ಟು ಹತ್ತಿಯಿಂದ ಮಾಡಿದ್ದಿದ್ರೆ ಒಳ್ಳೆಯದು. ಬೇರೆ ಅಷ್ಟು ಇದು ಅಲ್ಲ, ಸರಿಯಾಗಿ ಉರಿಯೋದೂ ಇಲ್ಲ.
ನೀವು ನೋಡಿಕೊಂಡು ಇದು ಮಾಡಿರಿ. ಬತ್ತಿಯನ್ನು ಮಾತ್ರ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕ್ತಾ ಇರ್ಬೇಕು ಅವಾಗವಾಗ, ಹಾಗಾಗಿ ದೀಪ ಆರೋದಿಲ್ಲ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಸಾಕಷ್ಟು ನಾವು ನೋಡಿ ಹಾಕಿ ಮಲ್ಕೋಬೇಕು. ಇದರಿಂದ ಏನಪ್ಪ ಅಂದರೆ ನಮಗೆ ನಕಾರಾತ್ಮಕತೆಯಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ಬೋದು. ಈ ಒಂದು ಜ್ಯೋತಿಯನ್ನು ಬೆಳಗೋದ್ರಿಂದ, ನವರಾತ್ರಿಯಲ್ಲಿ ಬೆಳಗೋದ್ರಿಂದ ನೋಡಿರಿ ಅತ್ಯಂತ ಒಳ್ಳೆಯ ಶುಭ ಫಲ ಅಂತಲೇ ಹೇಳ್ಬೋದು. ಶೀಘ್ರ ಫಲಿತಾಂಶ ಸಿಗುತ್ತೆ. ಏನೇ ಕೆಲಸ ಕಾರ್ಯ ಮಾಡಿದರೂ ಮತ್ತು ಅದರಿಂದ ತೊಂದರೆ ಅಂತೂ ಇರೋದಿಲ್ಲ. ಏನು ಅಂದ್ಕೊಂಡ ಕೆಲಸ ಎಲ್ಲ ನಿವಾರಣೆ ಆಗುತ್ತೆ ಮತ್ತು ಕೆಲವೊಂದು ದೋಷ ಇದ್ದರೂ ಕೂಡ ಪರಿಹಾರ ಸಿಗುತ್ತೆ. ಇದಕ್ಕೆ ದೀಪವನ್ನು ಬೆಳಗಬೇಕಾದ್ರೆ ನೋಡಿರಿ, ದೀಪಜ್ಯೋತಿ ಪರಂ ಜ್ಯೋತಿ ದೀಪರ್ಜ್ಯೋತಿರ್ಜನಾರ್ದನಃ ದೀಪೋ ಹರತಿ ಮೇ ಪಾಪಂ ಸಂಧ್ಯಾ ದೀಪಂ ನಮೋಸ್ತುತೆ ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ಶತ್ರುವೃದ್ಧಿ ವಿನಾಶಾಯ ದೀಪರ್ಜ್ಯೋತಿರ್ನಮೋಸ್ತುತೆ ಅಂತ ಹೇಳಿಕೊಂಡು ದೀಪವನ್ನು ಬೆಳಗ್ರಿ. ಇದು ದೀಪವನ್ನು ಬೆಳಗಬೇಕಾದ್ರೆ ಹೇಳುವಂಥ ಮಂತ್ರ. ಇದಿಷ್ಟು ಏನಪ್ಪ ಅಂತಂದ್ರೆ ಆಮೇಲೆ ಹೂವಿನ ಅಲಂಕಾರ ಮಾಡಿರಿ, ಗೆಜ್ಜೆ ವಸ್ತ್ರ ಹಾಕ್ರಿ. ನಾರ್ಮಲ್ ಪೂಜೆ ಯಾವ ಥರ ಮಾಡ್ತೀರ ಆ ಥರ, ಯಾಕಂದರೆ ಇದು ದೈವಿ ಸ್ವರೂಪ ದೀಪ ಆಗಿರೋದ್ರಿಂದ ಹೆಂಗಂದ್ರೆ ಹಾಗೆ ನಾವು ಮಾಡೋಕ್ಕೆ ಬರೋದಿಲ್ಲ ನೋಡಿರಿ. ಅಚ್ಚುಕಟ್ಟಾಗಿ ನಿಯಮಬದ್ಧವಾಗಿ ಮಾಡಬೇಕು. ಇದರಿಂದ ಏನಾಗುತ್ತಪ್ಪ ಅಂದ್ರೆ ತುಪ್ಪ ಎಣ್ಣೆ ಇದನ್ನು ಬಳಸೋದ್ರಿಂದ ಏನಂದರೆ ಆದಷ್ಟು ಒಳ್ಳೆಯದಂತಲೇ ಹೇಳ್ಬೋದು. ಸಕಾರಾತ್ಮಕತೆ ಹೆಚ್ಚಾಗೋದಲ್ಲದೇ ಕೆಲವೊಂದು ರೋಗಗಳನ್ನು ಗುಣಪಡಿಸುತ್ತೆ ಅನ್ನೋವಂಥ ಒಂದು ನಂಬಿಕೆ ಇದೆ ನೋಡಿರಿ. ಅಂದರೆ ನವರಾತ್ರಿ ಆದಮೇಲೆ ಉಳಿದ ತುಪ್ಪವನ್ನು ಕೆಲವರು ಏನಪ್ಪ ಅಂದರೆ ಲೇಪಿಸ್ಕೊತಾರೆ ಅವರಿಗೆ ತಮಗೆ ತಾವು. ಈ ಥರ ಜ್ಯೋತಿಯ ಮೂಲಕ ಏನಪ್ಪ ಅಂದ್ರೆ ದೇವರಿಗೆ ಗೌರವವನ್ನು ತಲುಪಿಸುವಂಥ ಪ್ರಯತ್ನ ನೋಡಿರಿ. ನವರಾತ್ರಿ ಸಮಯದಲ್ಲಿ ಅಖಂಡ ಜ್ಯೋತಿಯನ್ನು ಬೆಳಗಿಸೋದ್ರಿಂದ ಏನೆಲ್ಲ ಆಗುತ್ತೆ ಏನಿಲ್ಲ ಅಂತ ಹೇಳಿದ್ದೀನಿ ಈ ವಿಡಿಯೋದಲ್ಲಿ. ಕೊನೆಗೆ ನೋಡಿರಿ ಈ ಥರ ಗೆಜ್ಜೆ ವಸ್ತ್ರ ಎಲ್ಲ ಆದಮೇಲೆ ಹೂವೆಲ್ಲ ನೀವು ಕಟ್ಟಿರೋದಾದರೆ ಇರಿಸಿದ್ರೆ ಪ್ರತಿನಿತ್ಯ ಏನು ಮಾಡಬೇಕಂದ್ರೆ ದೀಪ ಅಲ್ಲಾಡಿಸ್ಬಾರ್ದು, ಇದ್ದ ಕಡೆನೇ ಇರಬೇಕು. ಮತ್ತು ಈ ಹೂವೆಲ್ಲ ಏನಿರುತ್ತೆ ನೋಡಿರಿ, ಹೂ ತೆಗಿಬೇಕು, ಬೇರೆ ಹೂ ಏರಿಸ್ಬೇಕು. ಕಟ್ಟಿರೋದಾದ್ರೆ ಆಯಿತು, ಬಿಡಿ ಹೂ ಆದ್ರೆ ಆಯಿತು, ನಿಮ್ಗೆ ಯಾವ ಅನುಕೂಲನ ಅವನ್ನ ಇಡ್ರಿ. ಮತ್ತು ಗೆಜ್ಜೆ ವಸ್ತ್ರ ತೆಗಿಬೇಕು, ಹೂ ತೆಗಿಬೇಕು. ನಾರ್ಮಲ್ ಅರಿಶಿನ ಕುಂಕುಮ ಎಲ್ಲ ಪೂಜೆ ಯಾವ ಥರ ಮಾಡ್ತೀರ ನಿಧಾನಕ್ಕೆ ಮಾಡ್ಕೋಬೇಕು. ಅಖಂಡ ಜ್ಯೋತಿ ಅದು ನಂದದೇ ಇರೋ ಥರ ನೋಡ್ಕೋಬೇಕು, ಅದು ಕದಲಬಾರ್ದು. ಹಾಗಾಗಿ ನಾವು ಏನು ಮಾಡ್ತಾರೆ ಅಂದರೆ ಒಂದು ಸ್ವಲ್ಪ ಮಣ್ಣು ಕಲಿಸ್ಬಿಟ್ಟು ಹಿತ್ತಾಳೆ ಬೆಳ್ಳಿ ಪಾತ್ರೆ ಇಡೋರಾದರೆ ಅದನ್ನು ಕೆಳಗಡೆ ಇಟ್ಟು ಅದ್ರ ಮೇಲೆ ದೀಪವನ್ನು ಕೂರಿಸ್ತಾರೆ ನೋಡಿರಿ. ಈ ಅಖಂಡ ಜ್ಯೋತಿ ಮಾಹಿತಿ ಇಷ್ಟ ಆಗಿತ್ತಪ್ಪ ಅಂದ್ರೆ ವಿಡಿಯೋಕ್ಕೊಂದು ಲೈಕ್ ಕೊಡಿರಿ, ಶೇರ್ ಮಾಡಿರಿ, ಕಮೆಂಟ್ ಹಾಕಿರಿ. ಇನ್ನು ಯಾರು ನಮ್ಮ ಚಾನಲ್ಲಿ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡ್ರಿ. ಹೀಗೆ ನವರಾತ್ರಿ ಹೊಸ ಹೊಸ ವಿಡಿಯೋಗಳು ನಮ್ಮ ಚಾನಲಲ್ಲಿ ಸಿಗ್ತವೆ. ಮತ್ತು ನೋಡಿರಿ ಹೊಸ ವಿಷಯದೊಂದಿಗೆ ನಾನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು. ಪ್ರೊಸೀಜರ್ ಅಂತೂ ಫಾಲೋ ಮಾಡಬೇಕು. ಧನ್ಯವಾದಗಳು.